ತಪ್ಪು ಮಾಡೋದು ಸಹಜ, ಆದರೆ ತಿದ್ದಿ ನಡೆಯೋನೆ ನಿಜವಾದ ಮನುಜ. ದರ್ಶನ್ ಈ ಮಾತನ್ನ ಮರ್ತಿದ್ದಾರಾ ಅಥವಾ ಇದರ ಕಡೆಗೆ ಗಮನನೇ ಕೊಡ್ತಿಲ್ವಾ ಗೊತ್ತಿಲ್ಲ. ನಾವು ಹುಟ್ಟಿರೋದೇ ತಪ್ಪು ಮಾಡೋದಕ್ಕೆ ಅಂಥೇಳಿ ಮೇಲಿಂದ ಮೇಲೆ ಮಾಡ್ತಾ ಇರುವಂತಹ ತಪ್ಪುಗಳೇ ದರ್ಶನ್ ಬದುಕನ್ನ ಹಾಳು ಮಾಡ್ತಾ ಇದೆಯಾ? ದರ್ಶನ್ ಭವಿಷ್ಯದ ಮೇಲೆ ಕರಿ ನೆರಳು ಬೀಳುವಂತೆ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಇವತ್ತು ದರ್ಶನ್ ಯಾವ ಸ್ಥಿತಿಯಲ್ಲಿದ್ರೂ, ದರ್ಶನ್ ಇವತ್ತು ಏನೇ ಆಗಿದ್ರು, ಅದರ ಇಮೇಜಿಗೆ ದಿನೇ ದಿನೇ ಅದೆಷ್ಟೇ ಡ್ಯಾಮೇಜ್ ಆಗ್ತಾ ಇದ್ರು ಅದಕ್ಕೆ ಕಾರಣ ಮಾತ್ರ ಓನ್ ಆ್ಯಂಡ್ ಓನ್ಲಿ ದಾಸಾನೆ. ತಮ್ಮದೇ ಕಾರಣಗಳಿಂದಾಗಿ ಇದೀಗ ಜಾಮೀನು ಸಿಗೋದು ಕೂಡ ಕಷ್ಟವೇ ಆಗಬಹುದು. ದಿನದ 24 ಗಂಟೆಯೂ ಜಾಮೀನಿನದ್ದೇ ಚಿಂತೆಯಲ್ಲಿರೋ ದರ್ಶನ್, ಜಾಮೀನಿನ ಟೆನ್ಷನ್ ನಲ್ಲಿರೋ ದರ್ಶನ್ಗೆ ಕಾಡುತ್ತಾ ಆ 2 ಕಂಟಕ, ಆ ಆತಿಥ್ಯ, ಆ ಕಾಲ್. ದರ್ಶನ್ ದಾರಿಗೆ ಮುಳ್ಳಾಗುತ್ತಾ ಈ 2 ಪ್ರಮಾದ. ಬದುಕಲ್ಲೂ ಪಾಠ ಕಲಿಲಿಲ್ಲ, ಜೈಲಲ್ಲೂ ವರಸೆ ಬದಲಾಯಿಸ್ತಾ ಇಲ್ಲ. 86 ದಿನ ಕಿಂಚಿತ್ತು ಬದಲಾಗದ ದಾಸ ಅಂದುಕೊಂಡಿದ್ದು ದಕ್ಕಲ್ವಾ? ಎಸ್, ಯಾರು ತಪ್ಪು ಮಾಡೋದಿಲ್ಲ ಹೇಳಿ? ನಡೆಯೋ ಮನುಷ್ಯ ಎಡುವುದು ಸಹಜ. ಹಾಗೆ ಬದುಕಲ್ಲಿ 100 ತಪ್ಪು ಮಾಡಿದಾಗ್ಲೇ ಮುಂದೆ ಅದು ಸರಿಯಾಗೋಕೆ ಸಾಧ್ಯ. ತಪ್ಪು ಮಾಡಿದಾಗ ತಿದ್ದುಕೊಳ್ಳೋಕೆ 100 ದಾರಿ ಇರುತ್ತೆ. ಆದ್ರೆ ಇಲ್ಲಿ ದರ್ಶನ್ ತಮ್ಮ ಬದುಕಿನ ಉದ್ದಕ್ಕೂ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಬಂದ್ರು. ಎಲ್ಲೂ ಕೂಡ ನಂದೇನ್ ತಪ್ಪಿದೆ ಅಂತ ಒಂದೇ ಒಂದು ಬಾರಿ ತನ್ನ ಬಗ್ಗೆ ತಾನೇ ಕೂತು ವಿಮರ್ಶೆ ಮಾಡ್ಕೊಂಡಿದ್ರು ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ವೇನೋ. ಆದ್ರೆ ಯಾಕೋ ಏನೋ ಆನೆ ನಡೆದಿದ್ದೇ ದಾರಿ ಅಂತ ದರ್ಶನ್ ತಾನು ಮಾಡಿದ್ದೇ ಸರಿ ಅಂತ ತಪ್ಪು ಹೆಜ್ಜೆಗಳನ್ನ ಇಡ್ತಾ ಹೋಗಿಬಿಟ್ಟಂತೆ ಕಾಣುತ್ತೆ. ಮತ್ತೊಂದ್ ಕಡೆ ದರ್ಶನ್ಗೆ ಮೂಗುದಾರ ಹಾಕೋರು ಇಲ್ಲವಾಗ್ಬಿಟ್ರು. ಬುದ್ಧಿ ಹೇಳೋಕೆ ಹೋದವರ ಜೊತೆ ಇವರೇ ಮಾತ್ ಬಿಟ್ರು. ದರ್ಶನ್ ಹೆಸರಿಗೆ ತಕ್ಕಂತೆ ದಾಸ ಆಗ್ಬಿಟ್ಟಿದ್ರೆ ಇವತ್ತು ದರ್ಶನ್ ಹೀಗೆ ಅದೆಲ್ಲೋ ಬಳ್ಳಾರಿ ಜೈಲಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಮುದ್ದೆ ಮುರಿಯೋ ಪ್ರಮೇಯವೇ ಬರ್ತಿರ್ಲಿಲ್ಲ ನೋಡಿ. ಇದಕ್ಕೆಲ್ಲ ದರ್ಶನ್ನೇ ಮಾಡಿಕೊಂಡಂತಹ ಪ್ರಮಾದ ಯಾವ ರೀತಿ ಗೊತ್ತಾ? ಬಳ್ಳಾರಿ ಜೈಲಲ್ಲಿ ಈಗ ದರ್ಶನ್ ಕೊರಗುವಂತಾಗಿದೆ. ಆದ್ರೆ ಈ ಕೊರಗು ಪಶ್ಚಾತ್ತಾಪದ ಕೊರಗಂತೂ ಅಲ್ಲ. ತನಗೆ ಸಿಗ್ತಾ ಇದ್ದ ಸೌಲಭ್ಯಗಳೆಲ್ಲ ಒಂದೊಂದಾಗಿ ಕಟ್ಟಾಗಿರೋದ್ರ ಕೊರಗಷ್ಟೇ. ಪರಪನಗ್ರಹಾರ ಜೈಲಲ್ಲಿ ಹೆಂಗೋ ಬಿಂದಾಸ್ ಆಗಿದ್ರು, ಆದ್ರೆ ಅದು ಬಳ್ಳಾರಿ ಜೈಲಲ್ಲಿ ಸಾಧ್ಯ ಆಗ್ಲಿಲ್ಲ. ಬೆಂಗಳೂರಿನ ಜೈಲಿನಲ್ಲಿ ಹುಷಾರಿಲ್ಲ ಅಂತಾನೆ ಹಾಲು ಮೊಟ್ಟೆ ಮಾಂಸ ಅಂತ ಸಖತ್ತಾಗೆ ತಿನ್ಕೊಂಡ್ ಆರಾಮಾಗಿದ್ರು. ಬಟ್ ಬಳ್ಳಾರಿ ಜೈಲಲ್ಲಿ ಹಾಗೆಲ್ಲ ಪರಿಸ್ಥಿತಿ. ಇಲ್ಲಿ ಎಲ್ಲವೂ ಗ್ರಾಮ್ ತೂಕದಲ್ಲೇ. ಇಷ್ಟೇ ಗ್ರಾಮ್ನಲ್ಲಿ ನಾಷ್ಟ, ಅದಿಷ್ಟೇ ಗ್ರಾಮ್ನಲ್ಲಿ ಊಟ. ಇದು ಬಿಟ್ಟು ದರ್ಶನ್ ಮತ್ತೇನು ಕೇಳಹಂಗಿಲ್ಲ. ಇನ್ನು ಆ ಸೆಲ್ಲೋ ಅದು ಕೂಡ ಅಷ್ಟೇ 10/12, ಹೆಚ್ಚು ಓಡಾಡೋಕ್ಕೂ ಆಗಲ್ಲ. ಇನ್ನು ಅಲ್ಲಿ ತಾನೇ ತನ್ನ ಕೋಣೆಯನ್ನ ತಾನೇ ಸ್ವಚ್ಛ ಮಾಡ್ಕೊಳ್ಬೇಕು, ತನ್ನ ಬಟ್ಟೆಯನ್ನ ತಾನೇ ಒಕ್ಕೊಳ್ಬೇಕು, ಬೇರೆ ಆಪ್ಷನ್ ಇಲ್ಲ. ದರ್ಶನ್ ಆ 2 ತಪ್ಪು ಮಾಡದೆ ಹೋಗಿದ್ದಿದ್ರೆ ಎಷ್ಟೆಲ್ಲ ಅನುಭವಿಸೋ ಸ್ಥಿತಿನೇ ಬರ್ತಿರ್ಲಿಲ್ಲ. ಬಳ್ಳಾರಿ ಜೈಲಿನಲ್ಲೂ ಪದೇ ಪದೇ ದರ್ಶನ್ ಕಿರಿಕ್. ಬೇಸತ್ತ ಜೈಲಧಿಕಾರಿಯಿಂದಲೂ ದರ್ಶನ್ಗೆ ಕ್ಲಾಸ್. ದರ್ಶನ್ನಿಂದಾಗಿ ಇದೀಗ ಬಳ್ಳಾರಿ ಜೈಲು ಅಧಿಕಾರಿಗಳೆಲ್ಲ ರೋಸಿ ಹೋಗಿದ್ದಾರಂತೆ. ಜೈಲಿನ ಶಿಸ್ತು ಉಲ್ಲಂಘನೆ ಬಗ್ಗೆ ಜೈಲು ಅಧಿಕಾರಿಗಳು ಕೂಡ ದರ್ಶನ್ ಮುಂದೆ ಬೇಸರ ಹೊರಹಾಕಿದ್ದಾರೆ. ಇದೇ ವೇಳೆ ದರ್ಶನ್ ಕೂಡ ಜೈಲಧಿಕಾರಿಗಳ ಬಳಿ ಟಿವಿಗಾಗಿ ಪದೇ ಪದೇ ಕಿರಿಕ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ದರ್ಶನ್ ಮೇಲೆ ಗರಂ ಆದ್ರಂತೆ. ಇದಾಗ್ಲೇ ದರ್ಶನ್ಗೆ ಕೊಟ್ಟಿದ್ದ ಟಿವಿ ಕೆಟ್ಟು ಹೋಗಿದೆ, ಇನ್ನು ಅದನ್ನ ರಿಪೇರಿಗೂ ಕೊಡ್ಲಾಗಿದೆ. ಆದ್ರೆ ದರ್ಶನ್ ಟಿವಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಅದಕ್ಕೆ ಜೈಲಧಿಕಾರಿಗಳು ಕಾನೂನು ಪ್ರಕಾರ ನಮ್ಮ ಕೈಲಿ ಎಷ್ಟು ಕೊಡೋಕೆ ಸಾಧ್ಯವೋ, ಏನ್ ಕೊಡೋಕೆ ಸಾಧ್ಯವೋ ಅದನ್ನ ಕೊಟ್ಟೇ ಕೊಡ್ತೇವೆ. ನಿಮ್ಗೆ ಅದಕ್ಕೂ ಹೆಚ್ಚಿನದ್ದು ಬೇಕಂದ್ರೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಪಡೀರಿ ಅಂತ ಸೀದಾ ಗರಂ ಆಗಿ ಹೇಳ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ಗೆ ಜೈಲಿನಲ್ಲಿ ಅದ್ಯಾವ ರೀತಿಯಲ್ಲಿ ಇರಬೇಕು ಅಂತಾನೂ ಪಾಠ ಮಾಡಿದಾರಂತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ಜೊತೆಗೆ ಮನ ಪರಿವರ್ತನೆ ಆಗ್ಲಿ, ನಡವಳಿಕೆ ಬದಲಾಗ್ಲಿ ಅನ್ನೋ ಕಾರಣಕ್ಕೆ ಜೈಲಿಗೆ ಕಳಿಸ್ತಾರೆ. ಆದ್ರೆ ನೀವ್ ನೋಡಿದ್ರೆ ಪದೇ ಪದೇ ಜೈಲಿನ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಮನ ಪರಿವರ್ತನೆಯ ಯಾವ ಅಂಶವೂ ಕಾಣ್ತಾ ಇಲ್ಲ ಅಂತ ಜೈಲಧಿಕಾರಿಗಳು ಸಿಟ್ಟಾದ್ರಂತೆ. ಆದ್ರೆ ದರ್ಶನ್ಗೆ ಇದ್ಯಾವುದೂ ಬೇಕಿಲ್ಲ. ಅವರಿಗೆ ಸದ್ಯಕ್ಕೆ ಅಲ್ಲಿ ಟೈಮ್ ಪಾಸ್ ಮಾಡೋದೇ ದೊಡ್ಡ ಯೋಚನೆ ಆಗಿದೆ. ಅಷ್ಟೇ ಅಲ್ಲ, ಶನಿವಾರದಿಂದ ಸೋಮವಾರದವರೆಗೂ ರಜೆ, ಯಾರೂ ಜೈಲಿಗೆ ಬರೋ ಹಾಗಿಲ್ಲ, ಫ್ಯಾಮಿಲಿ ಭೇಟಿ ಅಂತೂ ಇಲ್ವೇ ಇಲ್ಲ. ಇನ್ನೇನಿದ್ರು ದರ್ಶನ್ ಮಂಗಳವಾರದವರೆಗೂ ಒಂಟಿಯಾಗಿ ತನ್ನ ಕೋಣೆಯಲ್ಲಿ ಇರಬೇಕು. ಹಾಗಾಗಿ ದರ್ಶನ್ ತಮಗೆ ಟಿವಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ದರ್ಶನ್ನ ಆ 2 ಎಡವಟ್ಟು ಈಗ ಟಿವಿಗೆ ಮೊರೆ ಇಡುವಂತೆ ಮಾಡಿದೆ. ಬಳ್ಳಾರಿ ಜೈಲಿನಲ್ಲಿರಲು ಕಷ್ಟವಾಗ್ತಿದೆ ಎಂದಿರುವ ದರ್ಶನ್ ಬೆಂಗಳೂರಿನ ಸುತ್ತಮುತ್ತಲಿನ ಜೈಲಿಗೆ ಹಾಕುವಂತೆ ರಿಕ್ವೆಸ್ಟ್. ಪರಪನಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಾಗಲೇ ದರ್ಶನ್ ಬಳ್ಳಾರಿ ಜೈಲು ಬೇಡ ಅಂದಿದ್ರು. ಆದ್ರೆ ಕೋರ್ಟ್ ಆದೇಶ ಹೊರಬಿದ್ದಾಗಿತ್ತು. ದರ್ಶನ್ ಸೀದಾ ಬಳ್ಳಾರಿ ಜೈಲಿಗೆ ಬಂದ್ ಕೂತ್ರು.
ಈಗ ನೋಡಿದ್ರೆ ಸ್ವಲ್ಪ ದಿನ ಕಳೀತಾ ಇದ್ದ ಹಾಗೆ ಬಳ್ಳಾರಿ ಜೈಲು ಕಷ್ಟವಾಗ್ತಿದೆ, ನನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಿಸಿ ಅಂತ ಕೇಳ್ಕೊಳ್ತಿದ್ದಾರಂತೆ. ಅಷ್ಟೇ ಅಲ್ಲ, ಮನೆಯವರು ಬಂದಾಗ ಮಾತನಾಡೋಕೆ ಸಂದರ್ಶಕರ ಕೊಠಡಿ ಬದಲು ತಾವಿರೋ ಹೈ ಸೆಕ್ಯೂರಿಟಿ ಸೆಲ್ಗೆ ನೇರ ಕಳಿಸ್ಕೊಡಿ, ಜೈಲು ಅಧಿಕಾರಿಗಳ ಸಮ್ಮುಖದಲ್ಲೇ ಮಾತಾಡ್ತೀನಿ ಅಂತ ಬೇರೆ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರಂತೆ. ಅಷ್ಟಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ಆ ತಪ್ಪು ಮಾಡದೆ ಇದ್ದಿದ್ರೆ ಬೆಂಗಳೂರಿನಲ್ಲೇ ಇರ್ತಾ ಇದ್ರಲ್ಲ ದರ್ಶನ್. ಬಳ್ಳಾರಿ ಜೈಲಿನ ನಿಯಮಗಳು ಈಗ ದರ್ಶನ್ಗೆ ನುಂಗಲಾರದ ತುತ್ತಿನಂತೆ ಪರಿಣಮಿಸ್ತಾ ಇದೆ. ಆದ್ರೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ದರ್ಶನ್ ಈಗ್ಲಾದ್ರೂ ಯೋಚಿಸಬೇಕಾಗಿದೆ. ಕುಟುಂಬದ ಸದಸ್ಯರು ಬೆಂಗಳೂರಿನಿಂದ ಬಳ್ಳಾರಿಗೆ ಬರುವಂತಾಗಿದೆ. ತಮ್ಮ ಆರೋಗ್ಯವು ಹದಗೆಡ್ತಾ ಇದೆ. ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ದರ್ಶನ್ನ ಬೇರೆ ಯಾರೂ ತಂದಿಟ್ಟಿಲ್ಲ. ಈ ಪರಿಸ್ಥಿತಿನ ದರ್ಶನ್ ತಮ್ಮ ಕೈಯಾರೆ ತಾವೇ ತಂದಿಟ್ಕೊಂಡಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿದ್ದಾಗ ಮಾಡಿಕೊಂಡ ಎಡವಟ್ಟುಗಳೇ ದರ್ಶನ್ನ ಬಳ್ಳಾರಿ ಜೈಲಿಗೆ ಬರುವಂತೆ ಮಾಡದೆ ಹೊರತು ಯಾರೋ ಮೂರನೇ ವ್ಯಕ್ತಿಯಿಂದ ದರ್ಶನ್ ಇವತ್ತು ಹೀಗೆ ಜೈಲಧಿಕಾರಿಗಳ ಬಳಿ ದಯನೀಯವಾಗಿ ಬೇಡಿಕೊಳ್ಳುವಂತಹ ಸ್ಥಿತಿ ಬರಲಿಲ್ಲ. ಆದ್ರೆ ದರ್ಶನ್ ಈ ಬಗ್ಗೆ ಇವತ್ತಿಗೂ ಏನೂ ಯೋಚಿಸೋಕೆ ರೆಡಿನೇ ಇಲ್ಲ ಅನ್ನೋದೇ ದುರದೃಷ್ಟಕರ ಸಂಗತಿ. ಮುಂದೆ ಜಾಮೀನಿಗೂ ತೊಡಕಾಗುವುದು ಅದೆಂತ ಪ್ರಮಾದ. ದರ್ಶನ್ದೇ ಆ 2 ಪ್ರಮಾದ. ಬೇಲ್ ಕನಸು ಈಡೇರುತ್ತಾ? ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇರೋದು ದರ್ಶನ್. ಅವರಿವರ ಸುದ್ದಿಗಳಿಗೆ ಆಹಾರ ಆಗ್ತಿರೋದೇ ದರ್ಶನ್. ಆದ್ರೂ ಅವರ ಕೋಪ ತಾಪ ಎಲ್ಲ ಮತ್ಯಾರ್ದೋ ಮೇಲೆ. ಅಷ್ಟಕ್ಕೂ ಅದ್ಯಾವ ಕಾರಣದಿಂದ ಹೀಗೆ ರೇಣುಕಾಸ್ವಾಮಿ ವಿಚಾರದಲ್ಲಿ ತಪ್ಪು ನಿರ್ಧಾರವನ್ನು ಕೈಗೊಂಡ್ರು? ಅಲ್ಲಿ ಯಾವುದೂ ಅವರ ಸ್ವಂತ ನಿರ್ಧಾರ ಆಗೇ ಇರ್ಲಿಲ್ವಾ? ಎಲ್ಲವೂ ಬೇರೆಯವರು ಹೇಳಿದ್ದನ್ನೇ ಕೇಳಿದ್ರ? ಅಷ್ಟಕ್ಕೂ ಹಾಗೆ ಕೇಳುವಂತಹ ವಾತಾವರಣ ಆದ್ರೂ ನಿರ್ಮಾಣ ಆಗಿದ್ದಾದ್ರೂ ಯಾಕೆ? ಒಬ್ಬ ಸೆಲೆಬ್ರಿಟಿಯಾಗಿ ಏನ್ ಮಾಡ್ಬೇಕು ಎಂಬ ವಿವೇಚನೆ ಇರದೆ ಹೋಗಿತ್ತು ಯಾಕೆ? ತಪ್ಪು ಆಗಲಿಕ್ಕೆ ಬಿಟ್ಟವರು ಯಾರು? ಆದ್ಮೇಲೆ ಹೇಗೆ ಅದನ್ನ ನಿಭಾಯಿಸಬೇಕು ಅನ್ನೋದು ಕೂಡ ಅರಿವಾಗದೆ ಹೋದದ್ದು ಯಾಕೆ? ಇಷ್ಟೆಲ್ಲ ಘಟನೆಗಳಿಗೆ ಮೂರನೇ ವ್ಯಕ್ತಿನೇ ಕಾರಣನ? ದರ್ಶನ್ದು ಏನು ಪಾತ್ರನೇ ಇಲ್ವಾ? ಹೀಗೆ ದರ್ಶನ್ ಒಂದು ಬಾರಿ ಯೋಚಿಸದೆ ಹೋಗಿದ್ದೇಕೆ? ಒಂದು ವೇಳೆ ಯೋಚಿಸಿದ್ದೇ ಆಗಿದ್ದಿದ್ರೆ ಜೈಲು ಸೇರಿದ ಬಳಿಕವೂ ಮತ್ತೆ ಮತ್ತೆ ಎಡುತ್ತಾ ಇರಲಿಲ್ಲ, ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇರ್ಲಿಲ್ವೇನೋ? ಆಗಿದ್ದಾಯ್ತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದೇ ಹೋಯ್ತು. ಅದರಲ್ಲಿ ದರ್ಶನ್ ಸಿಕ್ಕಾಕೊಂಡು ಆಯ್ತು, ಪರಪ್ಪನಗ್ರಹಾರದ ಜೈಲಿಗೆ ಬಂದು ಆಯ್ತು. ಆದ್ರೆ ಆಗಲಾದ್ರೂ ತಮ್ಮನ್ನ ತಾವು ತಿದ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರ? ಹೊರಗಿದ್ದಾಗ ಹೇಗೆ ಯಾವ ತಪ್ಪುಗಳನ್ನ ತಿದ್ಕೊಳ್ಳೋಕೆ ರೆಡಿ ಇರ್ಲಿಲ್ವೋ, ಪರಪ್ಪನಗ್ರಹಾರ ಜೈಲಿಗೆ ಬಂದ ಬಳಿಕವೂ ಯಾವುದೇ ತಪ್ಪನ್ನ ತಿದ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಲೇ ಇಲ್ಲ. ನಾನೇನ್ ಮಾಡಬಾರ್ದು ಮಾಡಿಲ್ಲ, ನನ್ ಜಾಗದಲ್ಲಿ ಯಾರೇ ಇದ್ರೋ ಅದನ್ನೇ ಮಾಡ್ತಾ ಇದ್ದು ಅನ್ನೋ ಅಹಂ ನೆತ್ತಿಗೇರಿದಂತೆ ಕಾಣ್ತಾ ಇತ್ತು. ಆಗಿದ್ದಾಯ್ತು, ಮುಂದೇನಾಗತ್ತೆ ನೋಡ್ಬಿಡೋಣ ಅಂತ ಮತ್ತದೇ ಉಡಾಫಿಯೊಂದಿಗೆ ಜೈಲಿನ ದಿನಗಳನ್ನ ಆರಂಭಿಸಿದ್ರ ಗೊತ್ತಿಲ್ಲ. ಆದ್ರೆ ದರ್ಶನ್ ಪರಪ್ಪನಗ್ರಹಾರದ ಜೈಲಿನಲ್ಲಿ ಮಾಡಿಕೊಂಡ ಆ 2 ಎಡವಟ್ಟುಗಳು ಮುಂದಿನ ದಿನಗಳಲ್ಲಿ ಜಾಮೀನಿನ ಮೇಲೆ ಪರಿಣಾಮ ಬೀರಿದ್ರೂ ಅಚ್ಚರಿ ಇಲ್ಲ. ದಿನದ 24 ತಾಸು ಕೂಡ ಈಗ ದರ್ಶನ್ಗೆ ಜಾಮೀನಿನ ಬಗ್ಗೆಯೇ ಯೋಚನೆಯಾಗಿದೆಯಂತೆ. ಆದರೆ ಅದೇ ಜಾಮೀನಿಗೆ ತಾವೇ ತಮ್ಮ ಕೈಯಾರೆ ಕಂಟಕವನ್ನ ತಂದಿಟ್ಕೊಂಡಿದ್ದಾರೆ ದಾಸ. ಅಷ್ಟಕ್ಕೂ ಜಾಮೀನಿಗೆ ದರ್ಶನ್ ಎಸಗಿರುವಂತಹ ಆ 2 ಪ್ರಮಾದಗಳೇ ತೊಡಕಾಗುತ್ತಾ? ಜಾಮೀನಿನ ಮೇಲೆ ಅದು ಪರಿಣಾಮವನ್ನ ಬೀರುತ್ತಾ? ಏನಾಗಲಿದೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. 24 ತಾಸು ದರ್ಶನ್ ಕಾಡ್ತಿದೆ ಜಾಮೀನಿನ ಯೋಚನೆ. ದರ್ಶನ್ ಆ 4 ಪ್ರಮಾದ ದರ್ಶನ್ಗೆ ಕಂಟಕ ತಂದೊಡ್ಡಿತೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಿದ್ದಂತೆ ಬೆನ್ನು ಬೆಂಡಾಗಿ ಹೋಯ್ತು. ಆದ್ರೆ ಹೀಗೆ ತಗಲಾಕೊಂಡ ಮೇಲಾದ್ರೂ ಆಗಿದ್ದಾಯ್ತು ಸರ್, ಮುಂದಿನ ಕ್ರಮ ಏನಿದೆಯೋ ಅದನ್ನು ಜರುಗಿಸಿ ಅನ್ಬೇಕಿತ್ತು. ಆದ್ರೆ ದರ್ಶನ್ ಹಾಗೆ ಮಾಡ್ಲಿಲ್ಲ. ತಾನೇನೋ ಮಾಡೇ ಇಲ್ಲ ಅಂತಾನೆ ಎಲ್ಲಾ ಸತ್ಯಗಳನ್ನು ಕೂಡ ಪೊಲೀಸರ ಮುಂದೆ ಕಕ್ಕಿದ್ರು. ಇನ್ನೇನು ಎಲ್ಲಾ ವಿಷಯ ಹೊರಬೀಳ್ತಾ ಇದ್ದ ಹಾಗೆ ಅತ್ತ ಪೊಲೀಸರು ಸೀದಾ ದರ್ಶನ್ ಪೊಲೀಸ್ ಕಸ್ಟಡಿಯಿಂದ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇಷ್ಟಾದ್ರೂ ಬುದ್ಧಿ ಕಲಿಯದ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲೂ ಕೂಡ ಮತ್ತೆ ತಮ್ಮದೇ ಆಟವನ್ನ ಶುರು ಹಚ್ಕೊಂಡ್ರು. ಆರಂಭದಲ್ಲಿ ಅಯ್ಯೋ ದಾಸ ಪಶ್ಚಾತ್ತಾಪ ಪಡ್ತಿದ್ದಾರೆ, ಕುಗ್ಗೋಗ್ಬಿಟ್ಟಿದ್ದಾರೆ, ಅದು ಇದು ಅಂತೆಲ್ಲ ಮಾತುಗಳು ಕೇಳಿ ಬಂತು. ಆದ್ರೆ ಅದೊಂದು ದಿನ ಹೊರಬಿತ್ತು ನೋಡಿ, ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಅದೆಷ್ಟು ಬಿಂದಾಸ್ ಆಗಿದ್ದಾರೆ ಅನ್ನೋದು. ದರ್ಶನ್ ಪ್ರಮಾದ 1, ಜೈಲಲ್ಲೂ ರಾಜಾತಿಥ್ಯ. ಇದೊಂದು ಫೋಟೋ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಅಬ್ಬಬ್ಬಾ, ಗೋವಾದ ಬೀಚ್ ಬಳಿ ರೌಂಡ್ ಟೇಬಲ್ ಪಾರ್ಟಿ ಮಾಡಿದಂತೆ ಕೈಯಲ್ಲಿ ಕಾಫಿ ಮಗ್ಗನ್ನ ಹಿಡಿದು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಕೂಡ ಹಿಡ್ಕೊಂಡು ಸ್ಮೈಲಿಂಗ್ ಫೇಸ್ ನಲ್ಲಿ ಅಲ್ಲೆಲ್ಲೋ ಖೈದಿಗಳು ಕ್ರಿಕೆಟ್ ಆಡೋದನ್ನ ನೋಡುತ್ತಾ ಎಂಜಾಯ್ ಮಾಡ್ತಿದ್ರು. ಅದು ಯಾರ ಜೊತೆಗೆ? ರೌಡಿ ಶೀಟರ್ಗಳಾದ ಕುಳ್ಳಾಸೀನ, ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಗೆ. ಇದಕ್ಕೂ ನಾನಾ ಮಂದಿ ನಾನಾ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡ್ರು ಬಿಡಿ. ಜೈಲಲ್ಲಿ ಇರೋರೆಲ್ಲ ಅಂಥವ್ರೆ, ಅವ್ರ ಜೊತೆಗೆ ಮಾತನಾಡದೆ ಇನ್ಯಾರ ಜೊತೆಗೆ ಮಾತನಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಆದ್ರೆ ದರ್ಶನ್ಗೆ ಇವರು ರೌಡಿ ಪಠಾಲಂ ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು.
ಅಂಥವರ ಜೊತೆಗೆ ಸೇರಬೇಕಾ, ಕೂತು ಮಾತನಾಡಬೇಕಾ ಅನ್ನುವಂತಹ ಅರಿವು ಅವರಿಗೆ ಇರಬೇಕಿತ್ತಲ್ವಾ? ಇದಾಗಲೇ ಗಂಭೀರವಾದ ಕೊಲೆ ಪ್ರಕರಣವನ್ನ ತಲೆಗೆ ತಂದಿಟ್ಕೊಂಡಿದ್ರು. ಹೀಗಿರಬೇಕಾದ್ರೆ ಮತ್ತೊಂದು ಪ್ರಮಾದವನ್ನ ತಲೆಗೆ ಹತ್ತಿಸ್ಕೊಳ್ಬೇಕಾ ಬೇಡವಾ ಅನ್ನೋದು ಕೂಡ ದರ್ಶನ್ಗೆ ಗೊತ್ತಾಗಿರ್ಬೇಕಿತ್ತು. ದರ್ಶನ್ ಜೈಲು ಸೇರಿದ ಬಳಿಕವೂ ಅಂಥದ್ರ ಬಗ್ಗೆ ಯೋಚಿಸ್ಲೇ ಇಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನನಾಗಿದ್ದ ನಾನು ಇವತ್ತಿಲ್ಲಿ ಹಾಕಿದ್ದೇನೆ, ನನ್ನಿಂದಾಗಿರುವಂತಹ ಪ್ರಮಾದ ಆದ್ರೂ ಏನು, ಇದೆಲ್ಲದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಯೋಚಿಸ್ಬೇಕಿದ್ದಂತಹ ದರ್ಶನ್ ರಾಜಾತಿಥ್ಯ ಸಿಕ್ಕ ಬೆನ್ನಲ್ಲೇ ಮತ್ತೊಂದು ಎಡವಟ್ಟನ ಮಾಡ್ಕೊಂಡು ಬಿಟ್ಟಿದ್ರು. ಅದೇ ನೋಡಿ ದರ್ಶನ್ ಪ್ರಮಾದ ನಂಬರ್ 2. ದರ್ಶನ್ ಪ್ರಮಾದ ನಂಬರ್ 2, ರೌಡಿ ಧರ್ಮನೊಂದಿಗೆ ವಿಡಿಯೋ ಕಾಲ್. ರೌಡಿ ನಾಗ ಕುಳ್ಳ ಸೀನನಿಂದ ರಾಜಾತಿಥ್ಯವನ್ನ ಸ್ವೀಕರಿಸಿದ್ದಲ್ಲದೆ ಜೈಲಿನಲ್ಲಿ ವಿಶೇಷ ವ್ಯವಸ್ಥೆಯನ್ನ ಪಡೆಯುವುದಕ್ಕೆ ಜೈಲಾಧಿಕಾರಿಗಳಿಗೆ ಲಕ್ಷ ಲಕ್ಷ ಲಂಚವನ್ನ ಕೊಟ್ಟಿರೋದು ಕೂಡ ಬೆಳಕಿಗೆ ಬಂದಿದೆ. ಜೈಲಾಧಿಕಾರಿಗಳು ಲಂಚವನ್ನ ಪಡೆದಿದ್ದು ಎಷ್ಟು ತಪ್ಪೋ, ಲಂಚವನ್ನ ಕೊಟ್ಟಿದ್ದು ಕೂಡ ಅಷ್ಟೇ ತಪ್ಪಾಗುತ್ತೆ. ಹಾಗಾಗಿ ಇದಾಗಲೇ ದರ್ಶನ್ ರಾಜಾತಿಥ್ಯದಕ್ಕೆ ಸಂಬಂಧವಾಗಿ ಜೈಲು ಇಲಾಖೆಗೆ ಸರ್ಜರಿ ಮಾಡಲಾಗಿದೆ. ಅಲ್ಲಿಂದ ಜೈಲಾಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಅದೆಲ್ಲವನ್ನು ಹೊರತುಪಡಿಸಿ ದರ್ಶನ್ ಜೈಲಿನಲ್ಲಿಯೇ ಕೂತು ರೌಡಿ ಸತ್ಯನ ಮೊಬೈಲ್ನಲ್ಲಿ ಹೊರಗಿದ್ದ ಮತ್ತೊಬ್ಬ ರೌಡಿ ಧರ್ಮನ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಏನ್ ಚಿನ್ನ, ಚೆನ್ನಾಗಿದೆಯಾ, ಊಟ ಮಾಡಿದೀಯಾ ಅಂತೆಲ್ಲ ವಿಚಾರಿಸ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ದರ್ಶನ್ ಹೊರಗಿದ್ದ ಹಲವು ನಟ ನಟಿಯರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಸದ್ಯ ಈ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಇನ್ನು ಇದರ ವರದಿ ಕೂಡ ಸಲ್ಲಿಕೆ ಆಗಬೇಕಿದೆ. ಆದರೆ ದರ್ಶನ್ ಹೀಗೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕವೂ ಕೂಡ ಈ ರೀತಿಯಾಗಿ ರಾಜಾರೋಷವಾಗಿ ವರ್ತಿಸ್ತಾ ಇರೋದು ಅವರಿಗಿರುವಂತಹ ಪ್ರಭಾವವನ್ನ ಎತ್ತಿ ತೋರಿಸ್ತಿದೆ. ಹಾಗಾಗಿ ದರ್ಶನ್ ಜೈಲಿನೊಳಗೆ ಇದ್ದೇ ಇಷ್ಟೊಂದು ಪ್ರಭಾವವನ್ನ ಬೀರಿರೋದಾದ್ರೆ ಇನ್ನು ಜಾಮೀನು ಸಿಕ್ಕು ಹೊರಬಂದುಬಿಟ್ರೆ ಇನ್ನೆಷ್ಟು ಪ್ರಭಾವ ಬೀರಬಹುದು ಅನ್ನುವಂತಹ ವಾದಗಳು ಸರ್ಕಾರಿ ವಕೀಲರು ನ್ಯಾಯಾಧೀಶರ ಮುಂದೆ ಮಂಡಿಸುವ ಸಾಧ್ಯತೆ ಇದೆ. ಹಾಗಾಗಿಯೇ ದರ್ಶನ್ ದಾರಿ ಮತ್ತಷ್ಟು ದುರ್ಗಮವಾಗಲಿದೆ. ಬದಲಾವಣೆ ಜಗದ ನಿಯಮ. ಆದರೆ ದರ್ಶನ್ ಅವತ್ತಿನಿಂದ ಇವತ್ತಿನವರೆಗೂ ಯಾಕೋ ಒಂದೊಳ್ಳೆ ಬದಲಾವಣೆಯತ್ತ ಗಮನನ ಹರಿಸ್ತಾನೇ ಇಲ್ಲ. ಜೈಲು ಸೇರಿದ ಬಳಿಕವಾದ್ರೂ ದರ್ಶನ್ ಮನಪರಿವರ್ತನೆ ಆಗುತ್ತೆ ಅಂತಾನೆ ಕೆಲವರು ಭಾವಿಸಿದ್ರು. ಅದಕ್ಕಾಗಿ ಎಲ್ಲರೂ ಕೂಡ ದರ್ಶನ್ ಜೈಲಿನಿಂದ ಹೊರಬಂದ ಮೇಲೆ ಹೊಸ ದರ್ಶನ್ ನೋಡೋದಕ್ಕೆ ಅಣಿಯಾಗಿದ್ರು. ಆದರೆ ದರ್ಶನ್ ಮೇಲಿಂದ ಮೇಲೆ ಮಾಡ್ತಾ ಇರುವಂತಹ ಎಡವಟ್ಟುಗಳನ್ನ ನೋಡ್ತಾ ಇದ್ರೆ ದರ್ಶನ್ ಇನ್ನೆಂದೂ ಕೂಡ ಬದಲಾಗುವ ಮಾತೇ ಇಲ್ವಾ ಅಂತ ಅನಿಸ್ತಾ ಇದೆ. ಹೊರಗಿದ್ದಾಗ್ಲೂ ಬದಲಾಗಲಿಲ್ಲ, ಒಳಗಿದ್ದಾಗ್ಲೂ ಬದಲಾಗಲೇ ಇಲ್ಲ. ಒಂದೊಳ್ಳೆ ಬದಲಾವಣೆಗೆ ತನ್ನನ್ನ ತಾನು ತೆರೆದುಕೊಳ್ಳೋದೇ ಇಲ್ವಾ? ಅರ್ಧ ಸೆಂಚುರಿಯತ್ತ ದರ್ಶನ್ ಬದಲಾಗುವ ನಿರ್ಧಾರ ಮಾಡೋದೇ ಇಲ್ವಾ? ದರ್ಶನ್ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಕೂಡ ಇಷ್ಟೆಲ್ಲ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ಬಿಡಿ. ದರ್ಶನ್ ಹೀಗೆ ಜೈಲು ಪಾಲಾಗಿರೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿಯೇ ಅದೆಷ್ಟು ಮಂದಿ ಕಣ್ಣೀರು ಹಾಕ್ತಿದ್ದಾರೆ. ಇವರೊಬ್ಬರ ಬಂಧನ ಹಲವು ಮಂದಿಯ ಹೊಟ್ಟೆ ಮೇಲೆ ಹೊಡೆದಂತಾಗಿರೋದು ಕೂಡ ಸತ್ಯ. ಹಾಗಾಗಿ ಯಾವಾಗ ದರ್ಶನ್ ಜೈಲಿನಿಂದ ಹೊರಬರ್ತಾರೋ ಅಂತಾನೆ ಕಾಯ್ತಾ ಇರುವ ಹೊತ್ತಿನಲ್ಲಿ ದರ್ಶನ್ ಮೇಲಿಂದ ಮೇಲೆ ಎಡವಟ್ಟನ ಮಾಡಿಕೊಳ್ತಾನೆ ಇದ್ದಾರೆ. ದರ್ಶನ್ಗೆ ಈ ಜೈಲು ಏನು ಹೊಸದಲ್ಲ. ಈ ಹಿಂದೆಯೂ ಕೂಡ ಕೌಟುಂಬಿಕ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದಿದ್ರು. ಆಗಲೇ ಎಚ್ಚೆತ್ಕೊಂಡು ದರ್ಶನ್ ಮನಪರಿವರ್ತನೆ ಆಗಬೇಕಿತ್ತು. ಜೀವನದಲ್ಲಿ ಮತ್ತೆಂದೂ ಜೈಲಿಗೆ ಹೋಗುವ ತಪ್ಪು ಮಾಡಿಕೊಳ್ಳೇಬಾರ್ದಾಗಿತ್ತು. ಆ ನಿರ್ಧಾರಕ್ಕೆ ಬರಬೇಕಿತ್ತು. ಯಾರ ಕೆಂಗಣ್ಣಿಗೂ ಗುರಿಯಾಗಬಾರದು ಅನ್ನುವಂತಹ ನಿರ್ಧಾರವನ್ನ ಅವತ್ತೇ ದರ್ಶನ್ ಮಾಡಿಬಿಟ್ಟಿದ್ರೆ ಹೀಗೆ ಬದುಕಿನುದ್ದಕ್ಕೂ ಕೂಡ ಮೇಲಿಂದ ಮೇಲೆ ತಪ್ಪನ್ನ ಮಾಡಿಕೊಳ್ಳುತ್ತಾ, ಹೆಸರನ್ನ ಕೆಡಿಸಿಕೊಳ್ಳುತ್ತಾ ವಿವಾದಗಳ ಮೂಟೆಯನ್ನ ಬೆನ್ನಿಗೇರಿಸಿಕೊಳ್ತಿರ್ಲಿಲ್ಲ. ಹೀಗೆ ದರ್ಶನ್ ಹೊರಗಿದ್ದಾಗಲೇ ತಲೆಗೇರಿದಂತಹ ಸೆಲೆಬ್ರಿಟಿಯ ಅಮಲು ನೆತ್ತಿಗೇರಿಬಿಡ್ತು. ಅಂದಿನಿಂದಲೇ ಮೇಲಿಂದ ಮೇಲೆ ತಪ್ಪುಗಳಾಗಿ ಈಗ ಅದು ಕೊಲೆಯ ಪ್ರಕರಣದವರೆಗೂ ಕೂಡ ಬಂದು ನಿಂತಿದೆ. ಈ ವಿಷಯದಲ್ಲಿ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿದೆ. ಜೈಲು ಸೇರಿದ ಬಳಿಕವಾದ್ರೂ ಕೂಡ ಮನಪರಿವರ್ತನೆ ಆಗಬೇಕಿತ್ತು. ಆದರೆ ದರ್ಶನ್ ಈಗಲೂ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮನಪರಿವರ್ತನೆಯಾಗಿ ಆಚೆ ಬರುವುದಕ್ಕೆ ರೆಡಿನೇ ಇದ್ದಂತೆ ಕಾಣಿಸ್ತಿಲ್ಲ. ಜೈಲಿನಲ್ಲೂ ಕೂಡ ದರ್ಶನ್ ಅದೇ ರೀತಿಯಾಗಿಯೇ ವರ್ತಿಸ್ತಿದ್ದಾರೆ. ದುರ್ವರ್ತನೆ ದರ್ಶನ್ಗೆ ದಿನೇ ಮಾರ್ಕ ಆಗ್ತಾ ಇದ್ರು ಅದನ್ನ ತಿದ್ದಿಕೊಳ್ಳುವ ಗೋಜಿಗೆ ಹೋಗ್ತಿಲ್ಲ. ದರ್ಶನ್ ಇನ್ನೂ ಏನು ಹೆಂಗಲ್ಲ, ಆಗ್ಲೇ ಅರ್ಧ ಶತಕದತ್ತ ಕಾಲಿಡ್ತಿದ್ದಾರೆ. ಈಗಲೂ ತಮ್ಮ ತಪ್ಪನ್ನ ಸರಿಪಡಿಸಿಕೊಂಡು ತಮ್ಮ ವರ್ತನೆಗಳನ್ನ ತಿದ್ದುಕೊಂಡು ತಲೆ ಮೇಲೆ ಬಂದಿರುವ ಗುರುತರ ಆಪಾದನೆಯಿಂದ ಹೊರಬರೋದನ್ನ ಬಿಟ್ಟು ಇನ್ನೂ ಹಾಗೆ ಮುಂದುವರೆದ್ರೆ ಬದುಕು ಮತ್ತಷ್ಟು ನರಕ ಆಗೋದು ದರ್ಶನ್ಗೆ ಹೊರತು ಮತ್ಯಾರಿಗೂ ಅಲ್ಲ. ಆದ್ರೆ ಈ ಪರಮ ಸತ್ಯ ದರ್ಶನ್ಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ಅರ್ಥವಾಗಬೇಕಾದಂತಹ ಅವಶ್ಯಕತೆಯೂ ಇಲ್ಲ ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.